ಯಾವ ಬೆಳೆಗೆ ಹೆಚ್ಚು ಯೂರಿಯಾ ಗೊಬ್ಬರವನ್ನು ಬಳಸ್ತಾರೆ, ಯಾವ ಬೆಳೆಗೆ ಹೆಚ್ಚು DAP ಗೊಬ್ಬರವನ್ನು ಬಳಸ್ತಾರೆ, ಅದರ ಆಧಾರದ ಮೇಲೆ ಪೂರ್ವ ತಯಾರಿಗಳನ್ನ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಕೃಷಿ ಮಂತ್ರಿ ಜಿಲ್ಲೆಗೆ ಬಂದು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕೂಡಿಸ್ಕೊಂಡು ರೈತರನ್ನ ಸಂಪರ್ಕ ಮಾಡಿ ರಿವ್ಯೂ ಮೀಟಿಂಗ್ಗಳನ್ನ ಮಾಡಬೇಕಾಗ್ತದೆ. ನಾನು ಮಾಧ್ಯಮದ ಮುಖಾಂತರ ಕೇಳಿಕ್ ಬಯಸ್ತೇನೆ ಕೃಷಿ ಮಂತ್ರಿಗೆ, ಚಲುವರಾಯಸ್ವಾಮಿ ಅವರೇ, ನೀವು ಕೃಷಿ ಮಂತ್ರಿಯಾಗಿ 2 ವರ್ಷದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿದ್ರೆ ತೋರಿಸಿ. ಇದು ನಮ್ಮ ಸವಾಲು ಬಿಜೆಪಿ. ಗುಲ್ಬರ್ಗ ಯಾವ್ದಾದ್ರು ಬಂದಿದ್ರ? ಒಂದಿನ ಏನಾದ್ರು ಬಂದಿದಾರ? ಬೀದರ್ಗೆ ಬಂದ್ರ? ಹೋಗ್ಲಿ, ಬೆಂಗಳೂರು ಮತ್ತು ಮಂಡ್ಯ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಜಿಲ್ಲೆಗೆ ಈ ಕೃಷಿ ಮಂತ್ರಿ ವಿಸಿಟ್ ಮಾಡಿದಾರ? ರೈತರ ಜೊತೆ ಸಂವಾದ ಮಾಡಿದಾರ? ಅಸೆಸ್ಮೆಂಟ್ ಮಾಡಿದಾರ? ಏನೇನು ಗೊಬ್ಬರ ಬೇಕು, ಬೀಜ ಬೇಕು ಅಂತೇಳಿ ಮಾಡಲಿ. ಈ ಸಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರು. ನಮ್ಮ ಕಡೆ ಎಲ್ಲ ಹೆಚ್ಚು ತೊಗರಿ ಹಾಕ್ತಿದ್ವಿ, ಈ ಸರಿ ನಮ್ಮಲ್ಲಿ ಹೆಚ್ಚು ಮೆಕ್ಕೆಜೋಳ ಹತ್ತಿ ಬಂದಿದ್ದಾರೆ. ಅತಿ ಹೆಚ್ಚು ಮೆಕ್ಕೆಜೋಳವನ್ನ ಗದಗನಲ್ಲಿ ಬೆಳೆದಿದ್ದಾರೆ, ಕೊಪ್ಪಳದಲ್ಲಿ ಬೆಳೆದಿದ್ದಾರೆ. ಇಲ್ಲಿಯೂ ಕೂಡ ಹತ್ತಿ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಹೋದ ಸಾರಿ ನಮ್ಮಲ್ಲಿ ತೊಗರಿ ಕಡಿಮೆ ಏನೋ ಇಳುವರಿ ಬರ್ತಾ ಇದೆ ಅಂತ ಹೇಳಿ, ಈ ವರ್ಷ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಯೂರಿಯಾ ಗೊಬ್ಬರದ ಬೇಡಿಕೆ ರೈತರು ಸಹಜವಾಗಿ ಮುಂದಿದ್ದಾರೆ. ಇವ್ರೇನ್ ಮಾಡ್ಬೇಕು? ಅವಾಗ ಮಾರ್ಚ್ ತಿಂಗಳು ಬಿಫೋರ್ ರಿವ್ಯೂ ಮೀಟಿಂಗ್ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ರೈತರು ಬೆಳೆಗಳ ಬದಲಾವಣೆ ಮಾಡುವಂತ ಸೂಚನೆ ಇದೆ ಅಲ್ಲಿ ಹೆಚ್ಚುವರಿಯಾಗಿ ಸ್ಟಾಕ್ ಮಾಡಿದ್ದಾರೆ. ಅದಕ್ಕೆ ನಾವೇನಂತೇವೆ ಬಫರ್ ಸ್ಟಾಕ್. ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1,000 ಕೋಟಿ ರೂಪಾಯಿ ಯೂರಿಯಾ ಗೊಬ್ಬರವನ್ನ ಬಫರ್ ಸ್ಟಾಕ್ ಮಾಡಿದ್ವಿ. ಬಫರ್ ಸ್ಟಾಕ್ ಯಾವಾಗ ಮಾಡಬೇಕು? ಯಾವ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಕಡಿಮೆ ಇರ್ತದೆ ರೈತರಿಂದ, ಅವಾಗ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಬಫರ್ ಸ್ಟಾಕ್ ಮಾಡಿ 1,000 ಕೋಟಿ ರೂಪಾಯಿನ ರಾಜ್ಯ ಸರ್ಕಾರನ ಕೊಟ್ಟು ಕೇಂದ್ರದಿಂದ ಯೂರಿಯಾವನ್ನು ಖರೀದಿ. ಆ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ, ಅದು ಬೇರೆ ಕಡೆ ಈ ಕಡೆ ಬೇಡಿಕೆ ಇರಲ್ಲ. ಅವನ್ನ ತಗೊಂಡು ಬಂದು ಎಲ್ಲೆಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾರೆ, ಎಲ್ಲಿ ಯೂರಿಯಾ ಗೊಬ್ಬರದ ಹೆಚ್ಚು ಬಳಕೆ ಆಗ್ತಕ್ಕಂಥ ಜಾಗಗಳಿಗೆ ಅಲ್ಲಿ ಸ್ಟಾಕ್ ಮಾಡಬೇಕು. ಆದರೆ ಈ ಬಾರಿ ರಾಜ್ಯ ಸರ್ಕಾರ ಆವತ್ತಿನಿಗೆ 1 ರೂಪಾಯಿ ಕೊಟ್ಟಿಲ್ಲ. ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಆದ್ರೂ ಕೊಡ್ಲಿ. ಗೊಬ್ಬರ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ದಾಸ್ತಾನು ಮಾಡಲಿಲ್ಲ. ಯಾವಾಗ ಮೇ ತಿಂಗಳಲ್ಲಿ ಮಳೆ ಬರಲಿಕ್ಕೆ ಅರ್ಲಿ ಮಂತ್ ಸ್ಟಾರ್ಟ್ ಆಯ್ತು, ಅವಾಗ ಇವ್ರು ಎಚ್ಚರಿಕೆ. ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಕೊಟ್ಟಿರೋದೇನು? ದಯಮಾಡಿ ಮಾಧ್ಯಮ ಸ್ನೇಹಿತರಿಗೆ ನಾನು ಅಂಕಿ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ತಮ್ಮ ಮುಂದೆ ಕೊಡ್ಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಕನ್ಫ್ಯೂಷನ್ಸ್ ಮಾಡ್ತಾರೆ. ನಿನ್ನೆ ಚಲುವರಾಯಸ್ವಾಮಿ ಅವರು ಕೂಡ ಅಂಕಿ ಸಂಖ್ಯೆ ಕೊಟ್ಟಾರೆ, ಕೆಲವು ಪತ್ರಿಕೆಗಳೆಲ್ಲ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ ಯೂರಿಯಾ ಗೊಬ್ಬರಕ್ಕೆ ಕೇಂದ್ರಕ್ಕೆ ಇಟ್ಟಿರ್ತಕ್ಕಂಥ ಬೇಡಿಕೆ ಎಷ್ಟು? ಖರೀಫ್ ಸೀಸನ್ಗೆ. ಖರೀಫ್ ಅಂದ್ರೇನು? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಸಮಯ. 4 ತಿಂಗಳಿಗೆ ಇನ್ಕ್ಲೂಡಿಂಗ್ ಓಪನಿಂಗ್ ಬ್ಯಾಲೆನ್ಸ್. ಮಾರ್ಚ್ 31ಗೆ ಏನು ಓಪನಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ, ಸ್ಟಾಕ್ ಆಸ್ ಆನ್ ಡೇಟ್ ಸ್ಟಾಕ್ ಅಂತ ಸುರುಕಂತ ತೋರಿಸ್ತೀವಲ್ಲ, ಹಂಗೆ ಬರುತ್ತೆ. ಹಂಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಯೂರಿಯಾ ಗೊಬ್ಬರದ ಏನು ಸಬ್ಸಿಡಿ ದರದಲ್ಲಿ ಕೊಟ್ಟಾರೆ, ಆಸ್ ಅಂಡ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ಸೇರಿಸಿ 12,95,000 ಮೆಟ್ರಿಕ್ ಟನ್ ಬೇಡಿಕೆಯನ್ನು ಕೊಟ್ಟಿದೆ. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಏನು ಆಲ್ರೆಡಿ ಸ್ಟಾಕ್ ಇದೆ ಅದನ್ನು ತೆಗೆದು 11,17,000 ಮೆಟ್ರಿಕ್ ಟನ್ ಆಗಿದೆ. ಆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರದಲ್ಲಿ 8,73,000 ಮೆಟ್ರಿಕ್ ಟನ್ ಈಗಾಗಲೇ ಆಯಾ ಏನು ಫ್ಯಾಕ್ಟರಿಗಳಿಂದ ಲಿಫ್ಟ್ ಆಗಿದೆ. 12.95 ಡಿಮ್ಯಾಂಡು,
ಅದನ್ನ ಅಲಾಕೇಶನ್ ಓಪನಿಂಗ್ ಬ್ಯಾಲೆನ್ಸ್ ಅಲಾಕೇಶನ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು 11,07,000. ಅದ್ರ ಆಲ್ರೆಡಿ ಅಲ್ಲಿಂದ ಡಿಸ್ಪ್ಯಾಚ್ ಆಗಿರೋದು ಫ್ಯಾಕ್ಟರಿಗಳಿಂದ 8,73,000. ಕರ್ನಾಟಕಕ್ಕೆ ಈಗ ಆಲ್ರೆಡಿ ಅನ್ಲೋಡ್ ಆಗಿ ದಾಸ್ತಾನುಗಳು ಮಾಡ್ಲಿಕ್ಕೆ ಅಂಗಡಿಗಳಿಗೆ ಇನ್ನೊಂದ್ ಕಡೆ ಎಲ್ಲೆಲ್ಲಿ ಇವ್ರು ಬೇಡಿಕೆ ಕೊಟ್ಟಿರ್ತಲ್ಲ ರಾಜ್ಯ ಸರ್ಕಾರದವರು ಎಲ್ಲೆಲ್ಲಿ ಸಪ್ಲೈ ಮಾಡಬೇಕು ಅಂತ ಆಲ್ರೆಡಿ ಸಪ್ಲೈ ಅಂದ್ರೆ ಅನ್ಲೋಡ್ ಆಗಿರೋದು ಬಂದು 7,73,000. 1 ಲಕ್ಷ ಟ್ರಾನ್ಸಿಟ್ ಅಲ್ಲಿ. ಆದರೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ರೈತನಿಗೆ ಬಿಡುಗಡೆ ಮಾಡಿದ್ದು ಕೇವಲ 5,47,000 ಮೆಟ್ರಿಕ್ ಟನ್. ಇದನ್ನು ಸ್ವತಃ ಇವರು ಒಪ್ಕೊಳ್ತಾರೆ. ಯಾರು? ಚಲರಾಯ ಸ್ವಾಮಿ ಪತ್ರಿಕೆಯಲ್ಲಿದೆ. ಅವ್ರು ಹೇಳ್ದಂಗೆ ಅವ್ರು ಇನ್ನೊಂದು ಹೇಳ್ತಾರೆ, ನಾವು 7,73,000 ಅವ್ರು ಹೇಳ್ತಾರೆ 6,82,000 ಬಂದಿದೆ. ಆಯ್ತು, 6,82,000 ಮೆಟ್ರಿಕ್ ಟನ್ ಬಂದಿದೆ ಅಂತ ಇಟ್ಕೊಂಡ್ರು ಕೂಡ 2.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲೋಯ್ತು? 2.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲೋಯ್ತು? ಯೂರಿಯಾ ಗೊಬ್ಬರ. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ ಬಯಸ್ತೇನೆ, ನರೇಂದ್ರ ಮೋದಿಜಿಯವರ ಸರ್ಕಾರ ಅತಿ ಹೆಚ್ಚು ಸಬ್ಸಿಡಿ ದರದಲ್ಲಿ ಯೂರಿಯಾವನ್ನು ಖರೀದಿ ಮಾಡಿ ರೈತನಿಗೆ ಕೊಡ್ತದೆ. 1 ಕ್ವಿಂಟಲ್ ಗೊಬ್ಬರಕ್ಕೆ 1,460 ರೂಪಾಯಿ. ಸಮಯ ಇರಲಿ, 1 ಕ್ವಿಂಟಲ್ಗೆ 1,460 ರೂಪಾಯಿ ಸಬ್ಸಿಡಿ ಕೊಡ್ತದೆ ಸರ್ಕಾರ, ಕೇಂದ್ರ ಸರ್ಕಾರ ಯೂರಿಯಾ ಗೊಬ್ಬರಕ್ಕೆ. ಇಮ್ಯಾಜಿನ್ ಮಾಡಿ. ಆದ್ರೆ ರಾಜ್ಯ ಸರ್ಕಾರ 2.5 ಲಕ್ಷ ಮೆಟ್ರಿಕ್ ಟನ್ ಅನ್ನ ಕಳ್ಳ ಸಂಖ್ಯೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. 266 ರೂಪಾಯಿಗೆ ರೈತರಿಗೆ ಸಿಗಬೇಕಾದಂತ ಗೊಬ್ಬರ ಇವತ್ತು 1,000 ರೂಪಾಯಿ, 800 ರೂಪಾಯಿ, 1,200 ರೂಪಾಯಿ ಕಳ್ಳ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟರಿಗಳಿಗೆ ಹೋಗ್ತಾ ಇದೆ, ಕ್ಲೌಡ್ ಕಂಪನಿಗಳಿಗೆ ಹೋಗ್ತಾ ಇದೆ, ಪ್ಲಾಸ್ಟಿಕ್ ಕಂಪನಿಗಳಿಗೆ ಹೋಗ್ತಾ ಇದೆ. ಇದು ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹುದೊಡ್ಡ ಭ್ರಷ್ಟಾಚಾರ. ಇದ್ರ ಜೊತೆಗೆ ನಾನು ಚಲುವರಾಯ ಸ್ವಾಮಿ ಕೇಳಿಕ್ ಬಯಸ್ತೇನೆ, ನಿಮ್ಗೆ ಕನಿಷ್ಠ ಜ್ಞಾನ ಇಲ್ವಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಬೆಳೀತಾರೆ, ಭತ್ತ ಜಾಸ್ತಿ ಬೆಳೀತಾರೆ, ಇಲ್ಲಿ ಯೂರಿಯಾ ಗೊಬ್ಬರ ಜಾಸ್ತಿ ಬೇಕು ಅಂತ ಇವ್ರು ಏನ್ ಮಾಡಿದಾರೆ ಗೊತ್ತಾ? 39 ಎಲ್ಲ 32 ಜಿಲ್ಲೆಗಳಿಗೂ ಸರಿ ಸಮಾನವಾಗಿ ಯೂರಿಯಾ ಗೊಬ್ಬರ ಹಚ್ಚಿರ್ತಾರೆ. ಧಾರವಾಡದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಗೊಬ್ಬರ ಬೇಕು, ಚಿಕ್ಕಮಗಳೂರಲ್ಲಿ ಗೊಬ್ಬರ ಬೇಕಾ ಯೂರಿಯಾ? ಇಲ್ಲ. ಅಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇಲ್ಲ. ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗಕ್ಕೆ. ಆ ಕನಿಷ್ಠ ಜ್ಞಾನ ಇಲ್ಲದೆ ಹಂಚಿಕೆ ಮಾಡೋದ್ರಲ್ಲಿ, ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ ಮತ್ತು 2.5 ಲಕ್ಷ ಮೆಟ್ರಿಕ್ ಟನ್ ಕಳ್ಸದಲ್ಲಿ ಮಾರಾಟ ಮಾಡಲಿಕ್ಕೆ. ನಾನು ನಿಮ್ಮ ಜಿಲ್ಲೆಯಿಂದ ತಗೊಳ್ತೀನಿ. ನಿಮ್ಮ ಜಿಲ್ಲೆ ಬೇಡಿಕೆ ಏನು ಕೊಟ್ಟಿದ್ದಾರೆ ಇವರು? ನಾನು ನಿಮ್ಮ JD ಹತ್ರ ಮಾತಾಡ್ತೇನೆ. ಆಸ್ ಆನ್ ಮಾರ್ಚ್ 31 ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 10,122 ಮೆಟ್ರಿಕ್ ಟನ್. ಗುಲ್ಬರ್ಗಾ ಜಿಲ್ಲೆಯ 11 ತಾಲೂಕುಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಏನು ಗೊಬ್ಬರದ್ದು, ನೀವು ಯೂರಿಯಾ ಗೊಬ್ಬರದ್ದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಇವು ತೋರಿಸ್ತಾರೆ ಓಪನಿಂಗ್ ಬ್ಯಾಲೆನ್ಸು ಆಸ್ ಆನ್ ಮಾರ್ಚ್ 31 ಆರ್ 1/4/2025 10,122 ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಅಂತ ತೋರಿಸ್ತಾರೆ. ಒಟ್ಟು ಬೇಡಿಕೆ ಎಷ್ಟು ಕೊಡ್ತಾರೆ? 20,700 ಮೆಟ್ರಿಕ್ ಟನ್ ಒಟ್ಟು ಬೇಡಿಕೆ, ಇನ್ಕ್ಲೂಡಿಂಗ್ ಓಪನಿಂಗ್ ಬ್ಯಾಲೆನ್ಸ್. ಸಪ್ಲೈ ಆಗಿರೋದು ಎಷ್ಟು? 10,044 ಟನ್ ಸಪ್ಲೈ ಆಗಿದೆ. ಏನು ತಪ್ಪಿಲ್ಲ ಕೇಂದ್ರ ಸರ್ಕಾರದ್ದು? ನಿಮ್ಮ ಬೇಡಿಕೆ ಕೊಟ್ಟಿರೋದು ಎಷ್ಟು? ರೈತರಿಗೆ ಬಿಡುಗಡೆ ಮಾಡಿರೋದು ಎಷ್ಟು? ಬರೀ 9,326 ಮೆಟ್ರಿಕ್ ಟನ್. ಇದು ಜಲ ಇತ್ತು ಓಪನಿಂಗ್ ಬ್ಯಾಲೆನ್ಸು.
ಗೋಲ್ಮಾಲ್. ನಿನ್ನೆವರೆಗೆ ಚಲುವರಾಯಸ್ವಾಮಿ ಹೇಳಿಕೆ ಏನಿತ್ತು? ಆತಂಕ ಬೇಡ, ಗೊಬ್ಬರ ಸ್ಟಾಕ್ ಇದೆ. ನಿನ್ನೆ ಹೇಳಿಕೆ ಕೂತ ಮೋದಿಜಿ ಅವರು ಕೊಡು. ಅದೇ ನೀವು ಬೇಡಿಕೆ ಕೊಟ್ಟದ್ದು ಗುಲ್ಬರ್ಗ ಜಿಲ್ಲೆ ನಾನು ಹೇಳ್ತಾ ಇರೋದು. ಬೇಕಾದ್ರೆ ನಿಮ್ ಜಡಿ ತಗೊಂಡು ಕೇಳು. ಈಗ ಅವರು 3 ದಿವಸದ ಹಿಂದೆ 4 ದಿವಸದ ಹಿಂದೆ ಬೇಡಿಕೆ ಕೊಟ್ಟವ್ರೆ, ಅಡಿಷನಲ್ 5,000 ಟನ್ ಕೊಡಿ. 3 ದಿನದಲ್ಲಿ ಓಡ್ಬಂದ್ಬಿಡುತ್ತಾ ಗೊಬ್ಬರ? ಅಡಿಷನಲ್ ಗೊಬ್ಬರ ಈಗ 3-4 ದಿನದಲ್ಲಿ ಕೇಳ್ತಾರೆ, ಇನ್ನೂ 5,000 ಟನ್ ಬೇಕು ಕೊಡಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಸೊಸೈಟಿ ಮುಂದೆ ಹೋಗಿ ಬೋರ್ಡ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದೆ. ಸುಮಾರು 600 ಚಿಲ್ಲರೆ 646 614 ಬರ್ತಿದೆ ಲೈಸೆನ್ಸ್ ಹೋಲ್ಡರ್ಸ್ ಅಂಗಡಿಗಳಿದಾವಲ್ಲಿ. ನಿಮ್ಮಲ್ಲಿ ನೋಡಿ 633 ಲೈಸೆನ್ಸ್ ಅಂಗಡಿಗಳಿವೆ 11 ತಾಲೂಕು. 630 ಲೈಸೆನ್ಸ್ ಅಂಗಡಿಗಳ ಮುಂದೆ ಬೋರ್ಡ್ ಹಾಕ್ಬೇಕಲ್ವಾ? ಎಷ್ಟು ಸ್ಟಾಕ್ ಇದೆ, ಯಾವ್ದಾವ್ದು ಗೊಬ್ಬರ, ಒಂದಾದ್ರೂ ಅಂಗಡಿ ಮುಂದೆ ಬೋರ್ಡ್ ಇದೆಯಾ? ಹೋಗಿ ಚೆಕ್ ಮಾಡಿ. ಒಂದೇ ಅಂಗಡಿ ಮುಂದೆ ಬೋರ್ಡ್ ಇಲ್ಲ, ಯಾವ ಗೊಬ್ಬರ ಎಷ್ಟಿದೆ ಅಂತೇಳಿ ರೇಟ್ ಹಾಕ್ಬೇಕು. ರೈತ ಕೇಳಿದಾಗ ಅವನು ಯಾವ ಗೊಬ್ಬರನ ಎಷ್ಟು ಕೇಳ್ತಾನೆ ಅಷ್ಟು ಕೊಡ್ಬೇಕು ಅವನಿಗೆ. ಗೊಬ್ಬರ ವಿತರಣೆ, ಗೊಬ್ಬರ ಮಾರಾಟ, ಇಟ್ ಈಸ್ ಕಮ್ಸ್ ಅಂಡರ್ ಅಸೆನ್ಷಿಯಲ್ ಪ್ರಾಡಕ್ಟ್. ಕಾನೂನಿನ ಅಡಿ ಇದು ಒಂದು ಅಗತ್ಯವಾದಂತ ವಸ್ತು. ಅದನ್ನು ಒಂದು ವೇಳೆ ಕೇಳಿದಾಗ ಇದ್ದು ಕೊಡದೆ ಹೋದ್ರೆ ಅಪರಾಧ. ಹೆಚ್ಚಿಗೆ ಸ್ಟಾಕ್ ಮಾಡೋದು ಅಪರಾಧ. ಅದನ್ನ ಕೇಂದ್ರ ಸರ್ಕಾರ ಈ ರಾಜ್ಯದಲ್ಲಿ ಈ ರೀತಿ ತೊಂದರೆ ಆಗ್ತದೆ ಗೊತ್ತಾದಾಗ ಜುಲೈ 21ನೇ ತಾರೀಕು ಸ್ಪಷ್ಟವಾಗಿ ಮತ್ತೆ ನೋಟಿಫಿಕೇಶನ್ ಹೊರಡಿಸೋರು. ಏನಂತ? ಯಾವುದೇ ಕಾರಣಕ್ಕೂ ಪ್ರತಿ ಲೈಸೆನ್ಸ್ ಅಂಗಡಿ ಮುಂದೆ ಬೋರ್ಡ್ ಹಾಕಬೇಕು. ಆಮೇಲೆ ಅದ್ರ ಜೊತೆಗೆ ಉಳಿದದ್ದನ್ನು ಜಾಯಿಂಟ್ ಮಾಡ್ತಾರೆ ಅಲ್ವಾ? ಏನಂತ ಲಿಂಕ್. ಆ ಲಿಂಕ್ ಅಂತ ಏನು ಲಿಂಕ್ ಗೊತ್ತಿಲ್ಲ ಪಾಪ. ನಮ್ಮ ರೈತ ಕರ್ಮ ಅವನಿಗೆ 500 ರೂಪಾಯಿಗಳಲ್ಲಿ 2 ಚೀಲ ಗೊಬ್ಬರ ತೊಗೊಳಕ್ಕೆ ಸಾಲ ಸುಲ ಮಾಡಿ ತಗೊಂಬರ್ಬೋದು. ಅಂಗಡಿ ಮುಂದೆ ಹೋದ್ರೆ ಏನ್ ನಡೀತಾ ಇದೆ ಅಂತ ನಾನು ಮುಂದೆ ಹೇಳ್ತೀನಿ. ನಾನು ಬರ್ಬೇಕಾದ್ರೆ ಒಂದು 2-3 ಹಳ್ಳಿಗಳು ಕ್ಲಾಸ್ ಕೊಡ್ತೀನಿ. ಸುಮ್ಮನೆ ನಿಂತ್ಕೊಂಡು 4 ಜನ ರೈತರೆಲ್ಲ ವಿಧಾನಗಳು ಮಾಡ ಬೆಳಗ್ಗೆ 6 ಗಂಟೆಗೆ ವಿಸಿಟ್ ಮಾಡಿದ್ರಿ. ಈ ಬರ್ಬೇಕಾದ್ರೆ ದಾರಿಲಿ ಜೇವರಿಗೆ ಇದೆಯಲ್ಲ, ಜೇವರಿಗೆ ನಿಮ್ಮ ನೇದಲಿಗೆ ಅಂತ ಬರುತ್ತೆ ಮುಂದೆ ಎಲ್ಲ ಬೆಳಿಗ್ಗೆ ಕುಡಿತಾ ಇದೆ. ನಿಂತ್ಕೊಂಡು ಕೇಳ್ತಾ ಇದ್ದಾರೆ ಹೇಗಿದೆ ನಿಮ್ಮಲ್ಲಿ ಗೊಬ್ಬರ? ಅವ್ರು ಏನ್ ಹೇಳ್ತಾರಂದ್ರೆ, ಸರ್ ಗೊಬ್ಬರ ಬೇಕು ಅಂತ ಹೋದ್ರೆ ಇಲ್ಲ ನಾ ಗೊಬ್ಬರ ಇಲ್ಲ ಅಂತಾರೆ. ಇಲ್ಲಪ್ಪ ಬೇಕೇ ಬೇಕು ಅಂತ ಸ್ವಲ್ಪ ನಾವು ಜೋರು ಮಾಡಿದ್ರೆ ಆಯ್ತಪ್ಪ 1 ಚೀಲ ಕೊಡ್ತೀನಿ, ಸಾಯಂಕಾಲ ಫೋನ್ ಮಾಡಿ. ಇಲ್ಲಪ್ಪ 1 ಚೀಲ ಆಗಲ್ಲ ಅಂದ್ರೆ ಆಯ್ತು 2 ಚೀಲ ಕೊಡ್ತೀನಿ, 500 ರೂಪಾಯಿ ರೇಟು, ಮತ್ತು ಅದ್ರ ಜೊತೆಗೆ ಲಿಂಕು, ಬೇರೆ ಗೊಬ್ಬರ ತಗೋತೀನಿ 1000 ರೂಪಾಯಿ. ಇನ್ನೊಂದು ಸ್ವಲ್ಪ ಜೋರು ಮಾಡಿ ಕೇಳಿದ್ರೆ ಇಲ್ಲ ಅಂತ ಸಾಕಿಲ್ಲ. ಈ ಸ್ಥಿತಿ ನಿರ್ಮಾಣ ಆಗಿದೆ. ಈ ಜಿಲ್ಲೆಯ ಪ್ರತಿಯೊಂದು ಅಂಗಡಿ ಮುಂದೆ ಹೋಗಿ ಕೇಳಿ ಸ್ಟಾಕ್ ಇಲ್ಲ. ಯಾಕಂದ್ರೆ ಎಲ್ಲ ಲೂಟಿ ಹೊಡೆದ್ಬಿಟ್ಟವ್ರೆ. ಏನು 10,000 ಟನ್ ಉಳಿದಿರ್ತಕ್ಕಂಥದ್ದು ಏನು ಕೊಡ್ಬೇಕಾಗಿತ್ತು ರೈತರಿಗೆ, ದುಡ್ಡು ಹೊಡೆದ್ಬಿಟ್ಟವ್ರೆ. ಈಗ ರೇಟ್ ಬರಬೇಕು. ಯಾರಿಗೆ ಮತ್ತೆ ಬಿಜೆಪಿ ನಿಯೋಗ ನಮ್ಮ ನಾಯಕರು ಹೋಗಿ ರಿಕ್ವೆಸ್ಟ್ ಮಾಡಿದಾರಲ್ಲಿ ಇನ್ನೂ 1.5 ಲಕ್ಷ ಟನ್ 1,35,000 ಟನ್ ದಯಮಾಡಿ ಅರ್ಜೆಂಟಾಗಿ ಕಳಿಸಿ ಅಂತ ಬರಬೇಕು. ಅನ್ಲೋಡ್ ಆಗಬೇಕು ರೈತರು. ಆದ್ರೆ ಉತ್ತರ ಏನ್ ಹೇಳ್ತಾರೆ ಇವರು ಕೇಳಿದ್ರೆ, ಸರ್ ನಮ್ಮ ಹತ್ರ ಸ್ಟಾಕ್ ಇದೆ ಸರ್, ಓಪನಿಂಗ್ ಬ್ಯಾಲೆನ್ಸ್ ಇಷ್ಟು, ನಮ್ಗೆ ಬೇಡಿಕೆ ಇಷ್ಟಿತ್ತು, ಎಷ್ಟು ಕೊಟ್ಟಿದ್ದೀವಿ, ಇನ್ನೂ ನಮ್ಮ ಹತ್ರ 3,000 ಸ್ಟಾಕ್ ಇದೆ ಅಂತ. ಸ್ಟಾಕ್ ಎಲ್ಲಿದೆ ತೋರಿಸಿದ್ರೆ ಇಲ್ಲ. ನಿಮ್ಮ ಜಿಲ್ಲೆನಲ್ಲಿ ಜೇವರಿಗೆನಲ್ಲಿ ಈಗಾಗಲೇ 4 ಪ್ರಕರಣ ಆಗಿದೆ.
4 ಪ್ರಕರಣದಲ್ಲಿ ಅಧಿಕಾರಿಗಳು ಲೈಸೆನ್ಸ್ ರದ್ದು ಮಾಡಿದರೆ, ಅವ್ರ ಮೇಲೆ ಕೇಸ್ ಮಾಡಿದರೆ ಒಪ್ಕೊಳ್ಳೋಣ. 333 ಅಂಗಡಿಗಳ ಇನ್ಸ್ಪೆಕ್ಷನ್ ಮಾಡಬೇಕು, ಎಲ್ಲೆಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ತೋರಿಸ್ಬೇಕು. ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಪ್ರಕಾರ ಸ್ಟಾಕ್ ಇರಬೇಕು, ಪ್ರತಿ ಅಂಗಡಿ ಮುಂದೆ ಬೋರ್ಡ್ ಹಾಕ್ಬೇಕು, ರೇಟ್ ಹಾಕ್ಬೇಕು. ರೈತ ಬಂದಾಗ ಅವ್ರು ರಿಯಲ್ ಅಟ್ಯಾಚ್ಮೆಂಟ್ ಕೊಡಬಾರ್ದು, ಲಿಂಕ್ ಕೊಡುವಂಗಿಲ್ಲ. ಇದು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಮೋದಿ ಸರ್ಕಾರ ಕೊಟ್ಟಿಲ್ಲ, ಅಕ್ಕಿ ಬಂದಿಲ್ಲ ಮೋದಿ ಕಾರಣ, ನೀರು ಬಂದಿಲ್ಲ ಮೋದಿ ಕಾರಣ, ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡಿದ್ರು ಮೋದಿ ಕಾರಣ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ನೋಡಿ 20 ದಿವಸದಿಂದ ಇಡೀ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಅಂತ ಹೇಳಿ ಎಲ್ಲ ಅಂಗಡಿಗಳ ಮುಂದೆ, ಜನ ಸೊಸೈಟಿಗಳ ಮುಂದೆ ಹಗಲು ರಾತ್ರಿ ಪಾಪ ಊಟ ಬಿಟ್ಟು ರೈತರು ನಾಗರ ಪಂಚಮಿ ಹಬ್ಬ ಮಾಡೋದು ಬಿಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೆ? ಬೆಂಗಳೂರಲ್ಲಿ ಎಲ್ಲಾ ಉಸ್ತುವಾರಿ ಸಚಿವರನ್ನು ಕರೆಸ್ಕೊಂಡು, ಎಲ್ಲಾ ಆಡಳಿತ ಪಕ್ಷದ MLಗಳನ್ನು ಕರೆಸ್ಕೊಂಡು, ದಯಮಾಡಿ ನನ್ನ ಹೆಸರು ಹೇಳಿ, ನಾನು ಇನ್ನೂ 2.5 ವರ್ಷ ಮುಂದುವರಿಬೇಕು, ಕುರ್ಚಿಗೋಸ್ಕರ ಒಂದು ಸಭೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರೈತರ ಕಾಳಜಿ ಇದ್ದಾರೆ ಮುಖ್ಯಮಂತ್ರಿಗೆ. ಉಸ್ತುವಾರಿ ಸಚಿವರನ್ನು ಪ್ರತಿ ಜಿಲ್ಲೆಗೆ ಕಳಿಸಿ, ಶಾಸಕರನ್ನ ಕಳಿಸಿ, ಹೋಗಿ ಅಲ್ಲಿ ನಿಮ್ಮ ಜಿಲ್ಲೆ ಕೂತ್ಕೊಳ್ಳಿ, JD DC ಎಲ್ಲ ಕೂತ್ಕೊಂಡು, ಎಲ್ಲ ಲೈಸೆನ್ಸ್ ಅಂಗಡಿಗಳು ಎಲ್ಲೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ಯಾರ್ಯಾರು ಕಳ್ತನದಲ್ಲಿ ಮಾರಾಟ ಮಾಡ್ತಿದ್ದಾರೆ, ಎಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಎಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಿದ್ದಾರೆ, ತೆಗೆದು ಒಂದು ರೈತರಿಗೆ ಕೊಡಿ ಅಂತ ಹೇಳ್ಬೋದು. ಆ ಕೆಲಸ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಮೋದಿ ಸರ್ಕಾರ, ಸ್ವಾಮಿ ನೀವು ಸೆಪ್ಟೆಂಬರ್ವರೆಗೆ ಕೇಳಿರೋದಷ್ಟು ಬೇಡಿಕೆ ತಾರೀಫಲ್ಲಿ 11,17,000 ಮೆಟ್ರಿಕ್ ಟನ್, ಅದರಲ್ಲಿ 7,83,000 ಟನ್ನು, 8,73,000 ಮೆಟ್ರಿಕ್ ಟನ್ ಈಗಾಗಲೇ ಕೊಟ್ಟಾಗಿದೆ. ಇನ್ನೂ 2 ತಿಂಗಳಿದೆ, ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳು. ಬಿತ್ತನೆ ಆಗಿರೋದು ಹೆಚ್ಚು ಉತ್ತರ ಕರ್ನಾಟಕವಾಗಿದೆ, ಆ ಭಾಗದಲ್ಲಿ ಇನ್ಮೇಲೆ ಪ್ರಾರಂಭ ಆಗಿದೆ. 75% ಕೊಟ್ಟಾಗಿದೆ ಗೊಬ್ಬರ. ಅದು ಕೂಡ ಕೇಂದ್ರ ಸರ್ಕಾರದಲ್ಲಿ ಗೂಬೆ ತೋರಿಸ್ತಕ್ಕಂಥ ಕೆಲಸ ಈ ಸರ್ಕಾರ. ಅದಕ್ಕೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತೀವಿ. ಈ ಹೋರಾಟ ಇವತ್ತಿನ ಸಾಂಕೇತಿಕ ಹೋರಾಟ ಅಲ್ಲ, ಸ್ಪಷ್ಟವಾಗಿ